ಮೈಸೂರಿನ ಮೂಡಾದಲ್ಲಾದಂತ ಅಕ್ರಮಕ್ಕೆ ಸಂಬಂಧಿಸಿದಂತೆ ಮೊದಲ ತಲೆದಂಡ ಆಗಿದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇರೋದು. ಮೂಡಾ ಸೈಟ್ ಅಕ್ರಮ ಪ್ರಕರಣದಲ್ಲಿ ಮೊದಲ ತಲೆದಂಡ ಆಗಿದೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರನ್ನ ಅಮಾನತು ಮಾಡಲಾಗಿದೆ. ಹಾವೇರಿ ವಿವಿಯ ಕುಲ ಸಚಿವ ಸ್ಥಾನದಿಂದ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಮೂಡಾ ಆಯುಕ್ತ ಸ್ಥಾನದಿಂದ ಇವರನ್ನ ಇತ್ತೀಚೆಗೆ ವರ್ಗಾವಣೆ ಮಾಡಲಾಗಿತ್ತು. 2 ದಿನಗಳ ಹಿಂದೆ ವಿವಿ ಕುಲ ಸಚಿವರಾಗಿ ನೇಮಕ ಮಾಡಲಾಗಿತ್ತು. ಈಗ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನೋ ಡೀಟೇಲ್ ಲಭ್ಯ ಆಗ್ತಾ ಇದೆ. ಸರ್ಕಾರ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಮೂಡಾ ಕೇಸಿಗೆ ಸಂಬಂಧಿಸಿದಂತೆ ಒಂದೆಡೆ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಮತ್ತೊಂದೆಡೆ ಸದ್ಯ ಸರ್ಕಾರ ಮೊದಲ ತಲೆದಂಡ ದಿನೇಶ್ ಕುಮಾರ್ ರೂಪದಲ್ಲಾಗಿದೆ ಅನ್ನುವಂಥ ಡೀಟೇಲ್ ಲಭ್ಯ ಆಗ್ತಾ ಇರೋದು. ಮೂಡಾ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಹಾವೇರಿ ವಿವಿಯ ಕುಲ ಸಚಿವರಾಗಿ ಟ್ರಾನ್ಸ್ಫರ್ ಆಗಿದ್ರು. ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಸದ್ಯ ಅವರನ್ನು ಅಮಾನತು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯ ಸರ್ಕಾರ ಈ ಆದೇಶವನ್ನು ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.